ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಉರುಳಿತು ಆಂಬ್ಯುಲೆನ್ಸ್. ಅಪಘಾತದಿಂದ ಕ್ಷಣ ಮಾತ್ರದಲ್ಲಿ ಉರುಳಿ ಬಿತ್ತು ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್ನಲ್ಲಿದ್ದಂತಹ ರೋಗಿ ಸೇರಿ 10 ಮಂದಿಗೆ ಗಂಭೀರವಾಗಿ ಗಾಯಗಳು ಕೂಡ ಆಗಿದೆ. ಅಪಘಾತದಿಂದ ಕ್ಷಣ ಮಾತ್ರದಲ್ಲಿ ಉರುಳಿ ಬಿತ್ತು ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್ನಲ್ಲಿದ್ದಂತಹ ರೋಗಿ ಸೇರಿ 10 ಮಂದಿಗೆ ಗಂಭೀರವಾಗಿ ಈಗಾಗಲೇ ಗಾಯ ಆಗಿದೆ. ಅಪಘಾತದ ತೀವ್ರತೆಗೆ ಲಾಕ್ ಆದ ಆಂಬ್ಯುಲೆನ್ಸ್ ಡೋರ್ ಓಪನ್ ಆಗೋದಕ್ಕೆ ಅರಸಾಸವನ್ನ ಪಟ್ಟಿದ್ದಾರೆ. ಚಾಲಕನ ಡೋರ್ ಮೂಲಕ ಗಾಯಾಳುಗಳ ರಕ್ಷಣೆಯನ್ನ ಮಾಡಲಾಗಿದೆ. ಆಂಬ್ಯುಲೆನ್ಸ್ಗೆ ಡಿಕ್ಕಿ ಹೊಡೆದು ನಿಂತಲೇ ನಿಂತ ಇನೋವಾ ಕಾರ್. ಬಾಗಲಕೋಟೆ ನವನಗರದಲ್ಲಿ ನಡೆದಿರುವಂತಹ ಭಯಾನಕ ಘಟನೆ ಇದು. ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸ್ತಾ ಇದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಭಯಾನಕ ಅಪಘಾತದ ದೃಶ್ಯ. ಇನ್ನು ಕಾರು ಮತ್ತು ಆಂಬ್ಯುಲೆನ್ಸ್ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದುಕೊಂಡಿದೆ. ಕಾರು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಉರುಳಿ ಬಿತ್ತು ಆಂಬ್ಯುಲೆನ್ಸ್. ಅಪಘಾತದಿಂದ ಕ್ಷಣ ಮಾತ್ರದಲ್ಲಿ ಉರುಳಿ ಬಿತ್ತು ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್ನಲ್ಲಿದ್ದಂತಹ ರೋಗಿ ಸೇರಿ 10 ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅಪಘಾತದ ತೀವ್ರತೆಗೆ ಲಾಕ್ ಆದ ಆಂಬ್ಯುಲೆನ್ಸ್ ಡೋರ್. ಆದರೆ ಒಳಗಡೆ ಇದ್ದಂತಹ ಗಾಯಾಳುಗಳು ಚಾಲಕನ ಡೋರ್ ಮೂಲಕ ಹೊರಗಡೆ ಬಂದಿದ್ದಾರೆ. ಆಂಬ್ಯುಲೆನ್ಸ್ಗೆ ಡಿಕ್ಕಿ ಹೊಡೆದು ನಿಂತಲೇ ನಿಂತುಕೊಂಡಿದೆ ಇನೋವಾ ಕಾರ್. ಬಾಗಲಕೋಟೆ ನವನಗರದಲ್ಲಿ ನಡೆದಿರುವಂತಹ ಭಯಾನಕ ಘಟನೆ. ಇನ್ನು ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಧಾವಿಸಿ ಅಲ್ಲಿ ಏನೇನೆಲ್ಲ ನಡೀತು ಅನ್ನುವಂಥ ನಿಟ್ಟಲ್ಲಿ ವಿಚಾರಣೆಯನ್ನು ಸಹ ನಡೆಸ್ತಾ ಇದ್ದಾರೆ. ನೀವು CCTV ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಭಯಾನಕವಾದಂತಹ ದೃಶ್ಯವನ್ನು ಯಾವ ರೀತಿಯ ಒಂದು ಇನೋವಾ ಕಾರ್ಗೆ ಈ ರೀತಿಯ ಡ್ಯಾಮೇಜ್ ಆಗಿದೆ ಅಂತಂದರೆ, ಇನೋವಾ ಕಾರ್ ಗುದ್ದಿರುವಂಥದ್ದು ಆಂಬ್ಯುಲೆನ್ಸ್ಗೆ. ಆಂಬ್ಯುಲೆನ್ಸು ಉರುಳಿ ಬಿದ್ದಿದೆ. ಅದರಲ್ಲಿದ್ದಂತಹ ಗಾಯಾಳುಗಳನ್ನು ಚಾಲಕನ ಡ್ರೈವರ್ ಬಾಗಿಲೇನಿರುತ್ತೆ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾರೆ. ಆ ರೀತಿಯಾಗಿ ರಕ್ಷಣೆಯನ್ನು ಮಾಡಲಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಇನೋವಾ ಕಾರ್ ಯಾವ ರೀತಿ ಒಂದು ಆಂಬ್ಯುಲೆನ್ಸ್ಗೆ ಡಿಕ್ಕಿ ಹೊಡಿತು ಅನ್ನೋದನ್ನು.